Today we will study about the other type of thermometer, that is laboratory thermometer. A laboratory thermometer has a long narrow glass tube. It has a bulb at one end containing mercury. It has a scale marked in a 0 degree Celsius. And then the range of a laboratory thermometer is generally minus 10 degree Celsius to 110 degree Celsius. Now let us learn reading a laboratory thermometer. First of all, take some hot water in a beaker. Now try to hold the laboratory thermometer from its glass tube and immerse the bulb of the thermometer in hot water taken in the beaker. Notice that the bulb of the thermometer should not touch the sides or the bottom of the beaker. Here we will observe the shining of thread of mercury moving up in the thermometer tube. After some time, the mercury will stop rising and stand at one place. Now we have to observe the mercury level. ಪ್ರಯೋಗಶಾಲಾ ಉಷ್ಣತಾ ಮಾಪಕವು ಉದ್ದನೆಯ ಗಾಜಿನ ನಳಿಕೆಯನ್ನು ಹೊಂದಿದ್ದು ಒಂದು ಗಾಜಿನ ಬುರುಡೆಯನ್ನು ಕೂಡ ಹೊಂದಿದೆ. ಈ ಒಂದು ಬುರುಡೆಯಲ್ಲಿ ನಾವು ಪಾದರಸವನ್ನು ನೋಡಬಹುದಾಗಿರುತ್ತೆ. ಹಾಗೆಯೇ ಈ ಒಂದು ಉಷ್ಣತಾ ಮಾಪಕದಲ್ಲಿ ನಾವು ಅಳತೆ ಪಟ್ಟಿಯನ್ನು ಸಹ ನೋಡ್ತೇವೆ. ಈ ಒಂದು ಅಳತೆ ಪಟ್ಟಿಯನ್ನು ನಾವು ಡಿಗ್ರಿ ಸೆಲ್ಸಿಯಸ್ನಿಂದ ಗುರುತಿಸ್ತೇವೆ. ಅದೇ ರೀತಿಯಲ್ಲಿ ಒಂದು ಪ್ರಯೋಗಶಾಲಾ ಉಷ್ಣತಾ ಮಾಪಕವು -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ನ ಅಳತೆಯನ್ನು ಹೊಂದಿರುತ್ತೆ. ನಾವು ಹೇಗೆ ಈ ಒಂದು ಪ್ರಯೋಗಶಾಲಾ ಉಷ್ಣತಾ ತಾಪಮಾಪಕದಲ್ಲಿ ಅಳತೆಯನ್ನು ಮಾಡಬಹುದು ಅಂತಂದರೆ, ಒಂದು ಬೀಕರ್ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ತಾಪಮಾಪಕದ ಬುರುಡೆ ತಳಕ್ಕೆ ಅಥವಾ ಪಕ್ಕಕ್ಕೆ ತಾಕದಂತೆ ಲಂಬವಾಗಿ ಹಿಡಿಬೇಕು. ಆ ಲಂಬವಾಗಿ ಹಿಡಿದಾಗ ಆ ಬಿಸಿ ನೀರಿನ ತಾಪ ಪಾದರಸದ ಮಟ್ಟ ಏನಾಗುತ್ತೆ, ಮೇಲೇರುತ್ತಾ ಹೋಗುತ್ತೆ. ಅದು ಸಮಸ್ಥಿತಿಗೆ ಬರುವವರೆಗೂ ಕಾಯ್ದು ಅದನ್ನು ನಾವು ಗುರುತಿಸಬಹುದು. Let us learn about transfer of heat. You might have observed that a frying pan becomes hot when kept on a flame. It is because the heat passes from the flame to the utensil. When the pan is removed from the fire, it slowly cools down. Why does it cool down? The heat is transferred from the pan to the surroundings, so you can understand that in both cases the heat flows from a hotter object to a colder object. In fact, in all cases, heat flows from a hotter object to a colder object. ಬೆಂಕಿಯ ಮೇಲೆ ಇಟ್ಟಂತಹ ಬಾಣಲೆ ಬಿಸಿ ಆಗೋದನ್ನು ನಾವು ನೋಡಿರ್ತೀವಿ. ಉಷ್ಣವು ಬೆಂಕಿಯಿಂದ ಬಾಣಲೆಗೆ ಹರಿಯುವುದೇ ಇದಕ್ಕೆ ಕಾರಣ ಆಗಿರುತ್ತೆ. ಬೆಂಕಿಯ ಮೇಲಿಂದ ಬಾಣಲೆಯನ್ನು ಹೊರತೆಗೆದಾಗ ನಿಧಾನವಾಗಿ ತಣ್ಣಗಾಗುತ್ತೆ. ಇದು ತಣ್ಣಗಾಗಲು ಕಾರಣ ಏನು? ಉಷ್ಣವು ನಿಧಾನವಾಗಿ ಬಾಣಲಿಂದ ಸುತ್ತಲಿನ ಪ್ರದೇಶಕ್ಕೆ ವರ್ಗಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ಉಷ್ಣವು ಅಥವಾ ತಾಪವು ಬಿಸಿಯಾದ ವಸ್ತುವಿಂದ ತಣ್ಣನೆಯ ವಸ್ತುವಿಗೆ ಹರಿಯುತ್ತೆ. So, the process by which heat is transferred from the hotter end to the colder end of an object is known as conduction. ಅದರಿಂದ ನಾವೇನಂತ ಹೇಳ್ತೀವಿ ಅಂದರೆ, ಒಂದು ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆಯ ತುದಿಗೆ ಉಷ್ಣವು ಪ್ರಸಾರವಾಗುವಂತಹ ಪ್ರಕ್ರಿಯೆಯನ್ನು ನಾವು ವಹನ ಅಂತ ಕರಿತೀವಿ. ಉಷ್ಣ ವಹನ ಅಂತ ಕರಿತೀವಿ. ಕಂಡಕ್ಷನ್ ಅಂತ ಕರಿತೀವಿ. In solids, generally, the heat is transferred by the process of conduction.
ಘನ ವಸ್ತುಗಳಲ್ಲಿ ವಹನ ಕ್ರಿಯೆಯಿಂದ ಉಷ್ಣವು ಪ್ರಸಾರ ಆಗುತ್ತೆ. Heat water in a small pan or a beaker. Collect some articles such as a steel spoon, plastic scale, pencil and a divider. Dip one end of each of these articles in hot water. Wait for a few minutes. Touch the other end. What happens? ಈಗ ಒಂದು ಚಟುವಟಿಕೆಯನ್ನು ನಾವು ಮಾಡಿದ್ವಿ. ಸಣ್ಣ ಬೀಕರ್ ಅಥವಾ ಬಾಣಲೆಯಲ್ಲ ನೀರನ್ನು ಕಾಯಿಸಿ ಒಂದು ಸ್ಟೀಲ್ ಚಮಚ, ಪ್ಲಾಸ್ಟಿಕ್ ಸ್ಕೇಲ್, ಪೆನ್ಸಿಲ್, ವಿಭಾಜಕ ಮುಂತಾದ ಕೆಲವು ಉಪಕರಣಗಳನ್ನು ಸಂಗ್ರಹಿಸಿ ಅವುಗಳಲ್ಲಿ ಇಡ್ತೀರ. ಆಗ ಒಂದು ತುದಿಯನ್ನು ಮುಟ್ಟಿದಾಗ ಬೀಕರಿನ ಬಿಸಿ ನೀರಿನಲ್ಲಿ ಅದ್ದಿ ಕೆಲವು ನಿಮಿಷಗಳ ನಂತರ ಅವುಗಳ ಇನ್ನೊಂದು ತುದಿಯನ್ನು ಮುಟ್ಟಿದಾಗ ಯಾವ ರೀತಿಯಾದಂತಹ ಅನುಭವ ನಮಗೆ ಸಿಗುತ್ತೆ? ಸೊ ಘನವಸ್ತುಗಳಲ್ಲಿ ಏನಾಗಿರುತ್ತೆ? ಲೋಹದ ಅಂಶಗಳು ಘನವಸ್ತುಗಳು ಏನಾಗಿರುತ್ತೆ? ಇನ್ನೊಂದು ತುದಿ ಬಿಸಿಯಾಗಿ ಇರುತ್ತೆ. ಈಗ ಸ್ಟೀಲ್ ಚಮಚ ಇನ್ನೊಂದು ತುದಿ ಬಿಸಿಯಾಗಿರುತ್ತೆ, ಹೌದಲ್ವಾ? ಅದೇ ರೀತಿ ಪ್ಲಾಸ್ಟಿಕ್ ಸ್ಕೇಲು, ಅದು ಪ್ಲಾಸ್ಟಿಕ್ ಆದ್ದರಿಂದ ಅದು ಬಿಸಿಯಾಗಿರಲ್ಲ. ಯಾಕೆ? ಈ ವಿವಿಧ ವಸ್ತುಗಳಲ್ಲಿ ನಾವು ಕಂಡಕ್ಟರ್ಸು, ಇನ್ಸುಲೇಟರ್ಸ್ ಅಂತ ನಾವೇನು ಮಾಡ್ತೀವಿ, ಅದನ್ನು ಡಿವೈಡ್ ಮಾಡ್ತೀವಿ. ಡಿವೈಡ್ ಆಸ್ ಅ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ವಾಟ್ ಈಸ್ ಕಂಡಕ್ಟರ್ಸ್? ವಾಟ್ ಈಸ್ ಇನ್ಸುಲೇಟರ್ಸ್? ಉಷ್ಣವಾಹಕಗಳು, ಅವಾಹಕಗಳು ಅಂತ ನಾವು ವಸ್ತುಗಳನ್ನು ವಿಭಜನೆ ಮಾಡ್ತೀವಿ. ಹಾಗಂದ್ರೆ ಏನು? The materials which allow heat to pass through them easily are called conductors. Which materials allow the heat to pass through them? It is called conductors of heat. For examples, aluminium, iron and copper. These are all conductors. The materials which do not allow heat to pass through them easily are poor conductors of heat, such as plastic and wood. Poor conductors are known as insulators. ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡುವಂತಹ ವಸ್ತುಗಳನ್ನು ನಾವು ಉಷ್ಣವಾಹಕಗಳು ಅಂತ ಕರಿತೀವಿ. ಉದಾಹರಣೆಗೆ ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ. ಈ ವಸ್ತುಗಳ ಮೂಲಕ ಉಷ್ಣ ಅಂದರೆ ತಾಪ, ಬಿಸಿ ಬೇಗ ಹರಿಯುತ್ತೆ, ಹೌದಲ್ವಾ? ಅದೇ ರೀತಿ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡದೇ ಇರುವಂತಹ ವಸ್ತುಗಳನ್ನು ನಾವು ಅಲ್ಪ ಉಷ್ಣವಾಹಕಗಳು ಅಂತ ಕರಿತೀವಿ. ಪುವರ್ ಕಂಡಕ್ಟರ್ಸ್ ಅಂತ ಕರಿತೀವಿ ಅಥವಾ ಅವಾಹಕಗಳು ಅಂತ ಕರಿತೀವಿ. ಉದಾಹರಣೆಗೆ ಪ್ಲಾಸ್ಟಿಕ್ ಮತ್ತು ಮರ. The water and air are poor conductors of heat. Then how does the heat transfer take place in these substances? Let us find out. Take a round bottom flask, fill in 2/3 with water, place it on a tripod or make some arrangement to place the flask in such a way that you can heat it by placing a candle below it. Wait till the water in the flask is still. Place a crystal of potassium permanganate at the bottom of the flask, gently using a straw. Now heat the water by placing the candle just below the crystal. ನೀರು ಮತ್ತು ಗಾಳಿ ಅಲ್ಪ ಉಷ್ಣವಾಹಕಗಳಾಗಿರುತ್ತೆ. ಹಾಗಾದರೆ ಇವುಗಳ ಮೂಲಕ ಉಷ್ಣ ಹೇಗೆ ವರ್ಗಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಚಪ್ಪಟೆ ತಳದ ಫ್ಲಾಸ್ಕನ್ನು ತೆಗೆದುಕೊಂಡು ಅದಕ್ಕೆ 2/3 ಭಾಗದಷ್ಟು ನೀರನ್ನು ತುಂಬಬೇಕು. ತ್ರಿಶಾದ ಸ್ತಂಭದ ಮೇಲಿಟ್ಟು ಅಥವಾ ಫ್ಲಾಸ್ಕ್ನ ಕೆಳಗೆ ಮೇಣದ ಬತ್ತಿ ಹಿಡಿದು ಕಾಯಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಫ್ಲಾಸ್ಕ್ನ ನೀರು ನಿಶ್ಚಲ ಸ್ಥಿತಿಗೆ ಬಂದ ನಂತರ ಒಂದು ಕೊಳವೆಯ ಮೂಲಕ ಎಚ್ಚರದಿಂದ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಒಂದು ಹರಳನ್ನು ಫ್ಲಾಸ್ಕ್ನ ತಳದಲ್ಲಿ ಇರಿಸಬೇಕು. ಈಗ ಹರಳಿನ ಕೆಳಗೆ ಸರಿಯಾಗಿ ಜ್ವಾಲೆ ಉರಿಯುವಂತೆ ಕಾಯಿಸಬೇಕು. ಏನಾಗುತ್ತೆ ಆವಾಗ? ವಾಟ್ ಹ್ಯಾಪನ್ಸ್? ವೆನ್ ವಾಟರ್ ಈಸ್ ಹೀಟೆಡ್, ದ ವಾಟರ್ ನಿಯರ್ ದ ಫ್ಲೇಮ್ ಗೆಟ್ಸ್ ಹಾಟ್. Hot water rises up. The cold water from the sides moves down towards the source of heat. This water also gets hot and rises, and water from the sides moves down.
This process continues till the whole water gets heated. This mode of heat transfer is known as convection. ನೀರನ್ನು ಕಾಯಿಸಿದಾಗ ಬೆಂಕಿಯ ಜ್ವಾಲೆಯ ಹತ್ತಿರದ ನೀರು ಬಿಸಿಯಾಗುತ್ತೆ. ಬಿಸಿಯಾದ ನೀರು ಮೇಲೇರುತ್ತಾ ಹೋಗುತ್ತೆ. ಅಕ್ಕಪಕ್ಕದ ತಣ್ಣನೆಯ ನೀರು ಕೆಳಗಿನ ಉಷ್ಣ ಆಕಾರದ ಕಡೆಗೆ ಪ್ರವಹಿಸುತ್ತೆ. ಈ ನೀರು ಬಿಸಿ ಆಗುತ್ತೆ ಮತ್ತು ಮೇಲೇರುತ್ತೆ. ಪುನಃ ಅಕ್ಕಪಕ್ಕದ ನೀರು ಏನಾಗುತ್ತೆ, ಕೆಳಗೆ ಬರುತ್ತೆ. ಯಾಕೆ ಕೆಳಗೆ ಬರುತ್ತೆ? ನಾವು ಹೇಳಿದ್ವಿ, ಒಂದು ಹೀಟ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಏನು ಬಿಸಿಯಾದ ಕಡೆಯಿಂದ ತಣ್ಣನೆಯ ಭಾಗಕ್ಕೆ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಕಲಿತಾ ಬಂದ್ವಿ. ಅದೇ ರೀತಿಯಲ್ಲಿ ಕೆಳಗಡೆದು ಮೊದಲು ಏನಾಗ್ತಾ ಇರುತ್ತೆ, ಶಾಖ ಕೊಟ್ಟಷ್ಟು ಕೆಳಗಿನ ನೀರು ಬಿಸಿ ಆಗ್ತಾ ಹೋಗ್ತಾ ಇರುತ್ತೆ. ಬಿಸಿ ಆಗ್ತಾ ಆಗ್ತಾ ತಣ್ಣನೆ ಇರುವಂತಹ ನೀರು ಮತ್ತೆ ಅದು ಬಿಸಿ ಆಗೋದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇರುತ್ತೆ. ಹೀಗೆ ಎಲ್ಲ ನೀರು ಬಿಸಿಯಾಗುವವರೆಗೂ ಈ ಪ್ರಕ್ರಿಯೆ ಮುಂದುವರಿಯುತ್ತೆ. ಈ ರೀತಿಯಾದಂತಹ ಉಷ್ಣ ಪ್ರಸಾರ ವಿಧಾನವನ್ನು ನಾವು ಸಂವಹನ ಅಂತ ಕರಿತೀವಿ ಅಥವಾ ಕನ್ವೆಕ್ಷನ್ ಅಂತ ಕರಿತೀವಿ. ಥ್ಯಾಂಕ್ ಯು.